ಹಾಯ್ ಎವ್ರಿವನ್, ವೆಲ್ಕಮ್ ಟು ಪೋಸ್ಟರ್. ನಾವು ಇವತ್ತು ವೆಬ್ ಸೀರೀಸ್ ನ ನೋಡೋಣ. ಇದರ ಹೆಸರು ವಿಕಟ ಕವಿ. ಇದರ IMDb ರೇಟಿಂಗ್ 8.5 ಇದೆ. ಸೊ ಈ ವೆಬ್ ಸೀರೀಸ್ 2024ರಲ್ಲಿ Zee5 ನಲ್ಲಿ ರಿಲೀಸ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಅದ್ಭುತವಾದ ವೆಬ್ ಸೀರೀಸ್ ನ ಸ್ಟಾರ್ಟ್ ಮಾಡೋಣ. ಕಥೆಯ ಆರಂಭ 1970ರಲ್ಲಿ ಮಹಬೂಬ್ ನಗರ್ನ ಅಮೀರ್ಗಿರಿ ಅನ್ನೋ ಒಂದು ಊರಲ್ಲಿ ನಡೆಯುತ್ತೆ. ಇಲ್ಲಿ ರಂಗ ಎಂಬ ಒಬ್ಬ ವ್ಯಕ್ತಿ ಸಾರಾಯಿ ಅಂಗಡಿಯಲ್ಲಿ ಸಾರಾಯಿ ಕುಡಿತಾ ಕೂತಿರ್ತಾನೆ. ಇಲ್ಲಿ ವೀರಣ್ಣ ಅನ್ನೋ ವ್ಯಕ್ತಿ ಬೆಟ್ಟಿಂಗ್ ಆಡ್ತಿರ್ತಾನೆ. ರಂಗ ಕೂಡ ಬೆಟ್ಟಿಂಗ್ ಆಗ್ತಾನೆ, ಆದ್ರೆ ಅವನು ಸೋತೋಗ್ತಾನೆ. ಆಗ ವೀರಣ್ಣ, ರಂಗ ನೀನು ದಿನ ಬಂದು ಬೆಟ್ಟಿಂಗ್ ಆಡ್ತೀಯ, ಆದ್ರೆ ದಿನ ಸೋತೋಗ್ತೀಯ. ಅದಕ್ಕೆ ನಿನಗೆ ಗೆಲ್ಲಕ್ಕೆ ಒಂದು ಆಫರ್ ಕೊಡ್ತೀನಿ. ನೀನು ಆ ಬೆಟ್ಟದ ಮೇಲಿರೋ ಗುಡಿಗೆ ಹೋಗಿ ದೀಪವನ್ನು ಹಚ್ಚಿ ಬರಬೇಕು. ಹಾಗೆ ಮಾಡಿದ್ರೆ ನಾನು ನಿನಗೆ ಒಂದು ಕುರಿ ಕೊಡ್ತೀನಿ. ಆದ್ರೆ ನೀನು ಹಾಗೆ ಮಾಡಿಲ್ಲ ಅಂದ್ರೆ ನನಗೆ ನಾಕಾಣಿ ಕೊಡಬೇಕು ಅಂತ ಹೇಳ್ತಾನೆ. ಆಗ ರಂಗ ಕುರಿ ಆಸೆಗೆ ಒಪ್ಕೋತಾನೆ. ಸ್ಟೋರಿ ಏನಂದ್ರೆ, ರಾತ್ರಿ ಆದಾಗ ಯಾರು ಆ ಗುಡಿ ಕಡೆ ಹೋಗ್ತಿರಲ್ಲ. ಏಕೆಂದ್ರೆ ಜನರ ನಂಬಿಕೆ ಪ್ರಕಾರ ರಾತ್ರಿ ಆ ಗುಡಿಗೆ ಹೋದ್ರೆ ಏನಾದ್ರೂ ಕೆಟ್ಟದು ಆಗುತ್ತೆ. ಆದ್ರೆ ರಂಗ ತನ್ನ ಇಬ್ರು ಫ್ರೆಂಡ್ ನ ಕರ್ಕೊಂಡು ರಾತ್ರಿ ಆ ಗುಡಿಗೆ ಹೋಗ್ತಾನೆ. ಆಗ ಅಲ್ಲಿ ಅವರಿಗೆ ಒಂದು ದೃಶ್ಯ ಕಾಣುತ್ತೆ. ರಂಗ ಮತ್ತು ಅವನ ಫ್ರೆಂಡ್ಸ್ ಮೂರ್ಛೆ ಹೋಗ್ತಾರೆ. ಸೀನಿಲಿಂದ ಕಟ್ಟಾಗಿ ಊರಿನ ರಾಜನ ತೋರಿಸ್ತಾರೆ. ಈತ ಇಲ್ಲಿ ತನ್ನ ಮಗನ ಪಿಂಡವನ್ನ ಮಾಡ್ತಿರ್ತಾನೆ. ಆಕ್ಚುಲಿ ಆ ಗುಡಿ ಶಾಪಿತಾಗೋಕೆ ರಾಜನ ಮಗನೇ ಕಾರಣ ಆಗಿರ್ತಾನೆ. 25 ವರ್ಷಗಳ ಹಿಂದೆ ಗುಡಿಯಲ್ಲಿ ಒಂದು ಜಾತ್ರೆ ನಡೀತಿರುತ್ತೆ. ಆಗ ರಾಜನ ಮಗ ಸತ್ತೋಗ್ತಾನೆ. ಆಗಿಂದ ಇಲ್ಲಿವರೆಗೂ ಆ ಗುಡಿಯಲ್ಲಿ ಪೂಜೆ ನಡೆದಿರುವುದಿಲ್ಲ ಮತ್ತು ಜನ ರಾತ್ರಿ ಆದಾಗ ಅಲ್ಲಿಗೆ ಹೋಗೋದನ್ನ ನಿಲ್ಲಿಸಿರ್ತಾರೆ. ರಾಜ ತನ್ನ ಮಗನ ಸಾವು ಆದ ಮೇಲೆ ಊರಿಂದ ಹೊರಗೆ ಒಂದು ಮಹಲ್ನಲ್ಲಿರ್ತಾನೆ. ಈಗ ಇಲ್ಲಿ ರಾಜನ ಅಳಿಯ ಬರ್ತಾನೆ. ಈತ ಮಹಾರಾಜರಿಗೆ ಶ್ರೀಶೈಲಂ ಪ್ರಾಜೆಕ್ಟ್ ಈಗ ಸಮಾಪ್ತಿ ಹಂತದಲ್ಲಿ ಬಂದಿದೆ. ಕೆಲವೇ ದಿನಗಳಲ್ಲಿ ನೀರನ್ನ ಡ್ಯಾಮ್ ಅಲ್ಲಿ ಬಿಡ್ತಾರೆ. ಆಗ ನೀರು ಊರಿನ ಒಳಗೆ ಬರುತ್ತೆ. ಆದಷ್ಟು ಬೇಗ ನಾವು ಈ ಊರನ್ನ ಖಾಲಿ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿ, ರಾಜರೇ, ಊರಲ್ಲಿ ಕಾಣೆಯಾದವರ ಸಂಖ್ಯೆ 32 ಆಗಿದೆ ಅಂತ ಹೇಳ್ತಾನೆ. ಆದ್ರೆ ರಾಜ ಏನು ಹೇಳದೆ ತನ್ನ ಮಹಲ್ಗೆ ಬರ್ತಾನೆ. ಇಲ್ಲಿ ಕೆಲವು ಜನ ರಾಜನಿಗಾಗಿ ಕಾಯ್ತಿರ್ತಾರೆ ಮತ್ತು ಅಲ್ಲಿ ರಂಗ ಹೆಂಡತಿ ಕೂಡ ಇರ್ತಾಳೆ. ಆಕೆ ತನ್ನ ಗಂಡ ಮತ್ತು ಆತನ ಇಬ್ಬರು ಸ್ನೇಹಿತರು ಕಾಣೆಯಾಗಿದ್ದಾರೆ ಅಂತ ಹೇಳ್ತಾಳೆ. ಆಗ ರಾಜ ಅವರಿಗೆ ಸಾಂತ್ವನ ಹೇಳಿ ಒಳಗೆ ಹೋಗ್ತಾನೆ. ಸೀನಿಲಿಂದ ಕಟ್ಟಾಗಿ ಹೈದರಾಬಾದ್ ನಲ್ಲಿ ರಾಮಕೃಷ್ಣನ ತೋರಿಸ್ತಾರೆ. ರಾಮಕೃಷ್ಣ ಡಿಗ್ರಿ ಕಂಪ್ಲೀಟ್ ಮಾಡಿ ಖಾಲಿಯಾಗಿರ್ತಾನೆ. ಅವನು ತುಂಬಾ ಹುಷಾರಾಗಿರ್ತಾನೆ. ರಾಮಕೃಷ್ಣ ಡಿಟೆಕ್ಟಿವ್ ಆಗ್ಬೇಕು ಅನ್ಕೊಂಡಿರ್ತಾನೆ. ಅದಕ್ಕೆ ಅವನು ಪೊಲೀಸರಿಗೆ ಕೇಸ್ ಸಾಲ್ವ್ ಮಾಡೋಕೆ ಹೆಲ್ಪ್ ಮಾಡ್ತಿರ್ತಾನೆ. ಇದಕ್ಕೆ ಪೊಲೀಸರು ಅವನಿಗೆ ಹಣ ಕೂಡ ಕೊಡ್ತಿರ್ತಾರೆ. ರಾಮಕೃಷ್ಣ ತುಂಬಾ ಬೇಗ ಕೇಸ್ ಸಾಲ್ವ್ ಮಾಡೋದನ್ನ ನೋಡಿ ಹೈದರಾಬಾದ್ ನ ನವಾಬ ಅವನನ್ನ ತುಂಬಾ ನಂಬಿರ್ತಾನೆ. ಇಲ್ಲಿ ನಮಗೆ ರಾಮಕೃಷ್ಣ ಗುರು ವೇಣುಗೋಪಾಲ್ನ ತೋರಿಸ್ತಾರೆ. ಇವರು ಗುರು ಶಿಷ್ಯರು ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರಾಗಿರ್ತಾರೆ. ರಾಮಕೃಷ್ಣ ಮತ್ತು ವೇಣುಗೋಪಾಲ್ ರಾಮ್ ತಾಯಿಗೋಸ್ಕರ ಸೀರೆ ತಗೋಬೇಕಂತ ಹೋಗಿರ್ತಾರೆ. ಆಗ ಮಳೆ ಮೋಡ ಆಗುತ್ತೆ. ಅದನ್ನ ನೋಡಿ ರಾಮ್ ತನ್ನ ತಾಯಿ ಹತ್ರ ಓಡ್ತಾನೆ. ಮಾರನೇ ದಿನ ವೇಣುಗೋಪಾಲ್ಗೆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಕಾಣೆಯಾದ 32 ಜನರ ಬಗ್ಗೆ ಬರೆದಿರುತ್ತೆ. ಅಂದರೆ ವೇಣುಗೋಪಾಲ್ ಅಮರಗಿರಿಯವನಾಗಿರ್ತಾನೆ. ಆಗ ಅಲ್ಲಿ ರಾಮ್ ಬರ್ತಾನೆ. ರಾಮ್ನ ನೋಡಿ ವೇಣುಗೋಪಾಲ್, ನೀನು ಹೇಳದೆ ಕೇಳದೆ ನಿನ್ನೆ ಎಲ್ಲಿ ಹೋದೆ ಅಂತ ಕೇಳ್ತಾನೆ. ಆಗ ರಾಮ್, ನನ್ನ ತಾಯಿಗೆ ಉಮ್ರೋಫೋಬಿಯಾ ಇದೆ, ಆಕೆಗೆ ಮಳೆ ಕಂಡ್ರೆ ಭಯ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅಲ್ಲಿಗೆ ಹೋದೆ ಅಂತ ಹೇಳ್ತಾನೆ. ಆಗ ವೇಣುಗೋಪಾಲ್ ರಾಮ್ಗೆ ತನ್ನ ಊರಿನ ಬಗ್ಗೆ ಹೇಳ್ತಾನೆ ಮತ್ತು ನೀನು ಹೋಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡು, ಅಲ್ಲಿನ ರಾಜ ನಿನಗೆ ಒಳ್ಳೆ ಅಮೌಂಟ್ ಕೊಡ್ತಾನೆ ಅಂತ ಹೇಳ್ತಾನೆ. ಆಗ ರಾಮ್, ಇಲ್ಲ, ನನ್ನ ತಾಯಿನ ಬಿಟ್ಟು ನಾನು ಹೋಗಕ್ಕಾಗಲ್ಲ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ದಿನಗಳಲ್ಲಿ ರಾಮ್ ತಾಯಿ ಆರೋಗ್ಯ ಕೆಟ್ಟೋಗುತ್ತೆ. ರಾಮ್ಗೆ ತನ್ನ ತಾಯಿ ಆಪರೇಷನ್ ಮಾಡಿಸೋಕೆ ಹಣ ಬೇಕಾಗಿರುತ್ತೆ. ಆಗ ರಾಮ್ ವೇಣುಗೋಪಾಲ್ಗೆ, ಸರ್, ನಾನು ಕೇಸ್ ಸಾಲ್ವ್ ಮಾಡೋಕೆ ಅಮರಗಿರಿಗೆ ಹೋಗ್ತೀನಿ ಅಂತ ಹೇಳ್ತಾನೆ. ಆಮೇಲೆ ಅವನು ವೇಣುಗೋಪಾಲ್ ನಿಂದ ಲೆಟರ್ ತಗೊಂಡು ಅಮರಗಿರಿಗೆ ಬರ್ತಾನೆ. ಇಲ್ಲಿ ಅವನು ನಡೆದು ಹೋಗ್ತಿದ್ದಾಗ ಅವನಿಗೆ ಅದೇ ಊರಿನ ಒಬ್ಬ ಹುಡುಗಿ ಲಿಫ್ಟ್ ಕೊಡ್ತಾಳೆ. ರಾಮ್ ಅಲ್ಲಿಂದ ರಾಜನ ಹತ್ರ ಬರ್ತಾನೆ. ಈತ ರಾಜನಿಗೆ ವೇಣುಗೋಪಾಲ್ ಲೆಟರ್ ತೋರಿಸಿ, ಸರ್, ನಾನು ಇಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಅಂತ ಕೇಳ್ಪಟ್ಟೆ, ಅದನ್ನ ಸರಿ ಮಾಡೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ರಾಜ, ಇಲ್ಲಿ ಯಾವ ಸಮಸ್ಯೆ ಇಲ್ಲ, ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆಗ ರಾಮ್ ಅಲ್ಲಿಂದ ಬಸ್ ಸ್ಟಾಪ್ಗೆ ಬರ್ತಾನೆ. ಅಲ್ಲಿ ಅವನು ಬಸ್ಸಿಗಾಗಿ ಕಾಯ್ತಿದ್ದಾಗ ಅಲ್ಲಿ ಒಬ್ಬ ಹುಡುಗಿ ಬರ್ತಾಳೆ. ಈಕೆ ರಾಮ್ಗೆ, ಅಂಕಲ್, ನೀವು ನಮ್ಮ ಊರಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಬಂದಿದ್ದೀರಿ ಅಂತ ಹೇಳಿದ್ರು, ನೀವು ನನ್ನ ತಂದೆನ ಸರಿ ಮಾಡ್ತೀರಾ ಅಂತ ಕೇಳ್ತಾಳೆ. ಆಗ ರಾಮ್ಗೆ ತನ್ನ ತಂದೆ ನೆನಪಾಗ್ತಾನೆ. ಏಕೆಂದ್ರೆ ರಾಮ್ ತಂದೆ ಸಣ್ಣವನಿದ್ದಾಗ ತೀರ್ಕೊಂಡಿರ್ತಾನೆ. ಆಗ ರಾಮ್, ನಿನ್ನ ತಂದೆ ಎಲ್ಲಿ ಅಂತ ಕೇಳ್ತಾನೆ. ಆಗ ಹುಡುಗಿ ಅವನ ಕೈ ಹಿಡಿದು ಒಂದು ಟೆಂಪಲ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಒಂದು ಕೋಣೆಯಲ್ಲಿ ತುಂಬಾ ಜನರನ್ನ ಇಟ್ಟಿರ್ತಾರೆ. ಅವರೆಲ್ಲರಿಗೆ ತಾವು ಯಾರು ಅನ್ನೋದು ಮರ್ತೋಗಿರುತ್ತೆ. ಇನ್ನೊಂದು ಕಡೆ ರತ್ನಂ ಅನ್ನೋ ಒಬ್ಬ ಟೀಚರ್ ನ ತೋರಿಸ್ತಾರೆ. ಈತ ಮಕ್ಕಳಿಗೆ ಪಾಠ ಮಾಡ್ತಿರ್ತಾನೆ. ಆದ್ರೆ ಏನನ್ನು ನೋಡಿ ಭಯ ಪಡ್ತಿರ್ತಾನೆ. ಈ ಕಡೆ ರಾಮ್ ಆ ಊರಲ್ಲಿದ್ದ ಪ್ರಾಬ್ಲಮ್ ನ ಸಾಲ್ವ್ ಮಾಡಿನೇ ಇಲ್ಲಿಂದ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಗುಡಿಯಲ್ಲಿ ಮಲ್ಕೊಂಡಿದ್ದಾಗ ಅಲ್ಲಿ ಪೂಜಾರಿ ಬರ್ತಾನೆ. ರಾಮ್ ಆತನಿಂದ ಅಲ್ಲಿ ಸ್ನಾನ ಮಾಡೋಕೆ ಪರ್ಮಿಷನ್ ತಗೋತಾನೆ. ಅವನು ಸ್ನಾನ ಮಾಡಿ ಬರ್ತಿದ್ದಾಗ ಅಲ್ಲಿ ದೇವಯ್ಯ ಅನ್ನೋ ವ್ಯಕ್ತಿ ಬರ್ತಾನೆ. ಈತ ರಾಮ್ನ ನೋಡಿ, ನೀನೇ ಅಲ್ಲ ಇಲ್ಲಿನ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕೆ ಬಂದಿದ್ದು, ಈಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ದೇವಯ್ಯ ಹುಚ್ಚನಾಗಿರ್ತಾನೆ. ಅವನು ಹೋದ ಮೇಲೆ ರಾಮ್ ಪೂಜಾರಿಗೆ, ಇಲ್ಲಿ ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಆಗ ಪೂಜಾರಿ, ಯಾರೆಲ್ಲ ಗುಡ್ಡದ ಮೇಲಿರುವ ಗುಡಿಗೆ ಹೋಗ್ತಾರೋ ಅವರೆಲ್ಲ ತಮ್ಮ ಬಗ್ಗೆ ಮರೆತು ಹೋಗ್ತಾರೆ. ಇದೆಲ್ಲ ದೇವಿಯ ಶಾಪ, ನೀನು ಇದರಲ್ಲಿ ಇನ್ವಾಲ್ವ್ ಆಗ್ಬೇಡ, 2-3 ದಿನ ಇಲ್ಲಿದ್ದು ಊರ್ ನೋಡಿ ವಾಪಸ್ ಹೋಗ್ಬಿಡು ಅಂತ ಹೇಳ್ತಾನೆ. ರಾಮ್ ಅಲ್ಲಿಂದ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಇಲ್ಲಿ SI ಪಟೇಲ್ಗೆ, ನಾನು ಹೈದರಾಬಾದ್ ನಿಂದ ಬಂದಿದ್ದೀನಿ, ನಿಮ್ಮ ರಾಜ ಊರಿನ ಸಮಸ್ಯೆ ಬಗೆಹರಿಸೋಕೆ ಕರೆದ್ರು ಅಂತ ಹೇಳ್ತಾನೆ. ಮತ್ತು ಈ ಊರಿನಲ್ಲಿರೋ ಸಮಸ್ಯೆ ಏನು ಅಂತ ಕೇಳ್ತಾನೆ. ಆಗ ಪಟೇಲ್, 25 ವರ್ಷಗಳ ಹಿಂದೆ ಗುಡಿಯಲ್ಲಿ ಒಂದು ಅನಾಹುತ ನಡೆದಿತ್ತು. ಅವಾಗಿನಿಂದ ಆ ಗುಡಿಯನ್ನ ಬಂದ್ ಮಾಡಲಾಯಿತು. ಯಾರೆಲ್ಲ ಅಲ್ಲಿ ಹೋಗೋಕೆ ಪ್ರಯತ್ನ ಪಟ್ರೋ ಅವರೆಲ್ಲ ವಿಚಿತ್ರವಾಗಿ ಆಡ್ತಿದ್ರು ಮತ್ತು ತಮ್ಮ ಬಗ್ಗೆ ಮರೆತು ಹೋಗಿದ್ರು. ಅದಕ್ಕೆ ಅಲ್ಲಿ ಹೋಗಿದ್ದ ಎಲ್ಲರನ್ನ ಗುಡಿಯಲ್ಲಿ ಇಡಲಾಗಿದೆ. ಆದ್ರೆ ರತ್ನ ಅನ್ನೋ ಒಬ್ಬ ವೇಶ್ಯೆಯನ್ನ ಊರೊಳಗೆ ಇಡಲಾಗಿದೆ. ಏಕೆಂದ್ರೆ ಆಕೆ ಅಪವಿತ್ರ
ಅಂತ ಹೇಳ್ತಾನೆ. ರಾತ್ರಿ ಆದಾಗ ರಾಮ್ ರತ್ನನ ಭೇಟಿಯಾಗೋಕೆ ಹೋಗ್ತಾನೆ. ಆಗ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಮೊದಲು ಇವರು ಲಕ್ಷ್ಮಿನ ನೋಡಿ ಬಚ್ಚಿಟ್ಕೋತಾರೆ, ಆದ್ರೆ ಆಮೇಲೆ ಹೊರಗೆ ಬರ್ತಾರೆ. ಲಕ್ಷ್ಮಿ ರತ್ನಗೋಸ್ಕರ ಊಟ ತಂದಿರ್ತಾಳೆ. ಅವರು ಆಕೆಗೆ ಊಟ ಮಾಡಿಸಿದ ಮೇಲೆ ಆಕೆಯ ಗುಡಿಸಲೊಳಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಮ್ ಆಕೆಯ ಕೈ ಮೇಲೆ ಒಂದು ಗುರುತು ನೋಡ್ತಾನೆ. ಆಗ ರಾಮ್ ರತ್ನ ಕೈ ಮೇಲೆ ಒಂದು ಚಂದ್ರಾಕಾರದ ಗುರುತು ಇದೆ, ಇಲ್ಲಿ ಯಾರಾದ್ರೂ ಬಂದಿರಬಹುದು. ಆತ ರತ್ನಗೆ ಏನೋ ಹೇಳಿದ್ದಾನೆ, ಆದ್ರೆ ರತ್ನಗೆ ಬರೆಯೋಕೆ ಬರೋದಿಲ್ಲ, ಅದಕ್ಕೆ ಆಕೆ ಕೈ ಮೇಲೆ ಗುರುತು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಮಾರನೇ ದಿನ ಟೀಚರ್ ರಾಜನ ಹತ್ರ ಬರ್ತಾನೆ. ಈತ ರಾಜನಿಗೆ ಊರಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ, ನಾನು ಇಲ್ಲಿ ಕಲಿಸೋಕೆ ಆಗಲ್ಲ, ನಾನು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ರಾಜ, ನೀವೊಬ್ಬರೇ ಇಲ್ಲಿರೋ ಟೀಚರ್, ನೀವು ಹೋದ್ರೆ ಇಲ್ಲಿನ ಮಕ್ಕಳು ಕಲಿಯೋದು ಹೇಗೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ರಾಮ್ ಪಟೇಲ್ ಮತ್ತು ಲಕ್ಷ್ಮಿ ಬರ್ತಾಳೆ. ಇಲ್ಲಿ ನಮಗೆ ಲಕ್ಷ್ಮಿ ರಾಜನ ಮೊಮ್ಮಗಳು ಅಂತ ಗೊತ್ತಾಗುತ್ತೆ. ಅಂದ್ರೆ ಲಕ್ಷ್ಮಿ ರಘುಪತಿ ಮಗಳಾಗಿರ್ತಾಳೆ. ರಾಜ ರಾಮ್ನ ನೋಡಿ, ಇಲ್ಲಿ ತುಂಬಾ ಜನ ಸಾಯ್ತಿದ್ದಾರೆ, ಈ ಊರಲ್ಲಿ ಇರೋದು ಒಳ್ಳೇದಲ್ಲ, ಯಾಕೆ ಸುಮ್ನೆ ನಿನ್ನ ಪ್ರಾಣಹಾನಿ ಮಾಡ್ಕೋತೀಯಾ, ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ರಾಜ ರಾಮ್ಗೆ ಮಿಸ್ಟ್ರಿ ಸಾಲ್ವ್ ಮಾಡೋಕೆ 48 ಗಂಟೆಗಳ ಟೈಮ್ ಕೊಡ್ತಾನೆ. ರಾಮ್ ಹೊರಗೆ ಬಂದಾಗ ಟೀಚರ್ ಅಲ್ಲಿಂದ ಸೈಕಲ್ ಮೇಲೆ ಹೋಗ್ತಿರ್ತಾನೆ. ಆಗ ರಾಮ್ ಪಟೇಲ್ಗೆ, ನಾನು ನಿನ್ನೆ ಟೀಚರ್ನ ರತ್ನ ಮನೆ ಹತ್ರ ನೋಡಿದ ಹಾಗೆ ಇತ್ತು ಅಂತ ಹೇಳ್ತಾನೆ. ಈಗ ರಾಮ್ಗೆ ಟೀಚರ್ ಮೇಲೆ ಡೌಟ್ ಬರುತ್ತೆ. ಆಗ ರಾಮ್ ರಾತ್ರಿ ಟೀಚರ್ ಮನೆಗೆ ಹೋಗ್ತಾನೆ. ಇಲ್ಲಿ ಪಟೇಲ್ ಮತ್ತು ರಾಮ್ಗೆ ಒಂದು ಲವ್ ಲೆಟರ್ ಸಿಗುತ್ತೆ. ಅದನ್ನು ಓದಿ ಅವರಿಗೆ ಟೀಚರ್ ವೇಷ ರತ್ನನ ಲವ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಅಲ್ಲಿ ಟೀಚರ್ ಬರ್ತಾನೆ. ರಾಮ್ ಟೀಚರ್ಗೆ, ನೀನು ರತ್ನನ ಲವ್ ಮಾಡ್ತಿದ್ದೀಯಾ, ಆದ್ರೆ ಆಕೆ ಇಂಥ ಪರಿಸ್ಥಿತಿಯಲ್ಲಿ ಆಕೆನ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಆಗ ಟೀಚರ್, ಈ ಊರಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ, ಇಲ್ಲಿ ಇರೋದು ಅಷ್ಟೊಂದು ಒಳ್ಳೇದಲ್ಲ, ಅಷ್ಟಕ್ಕೂ ನಿನ್ನೆ ನಿಮ್ಮನ್ನ ರತ್ನ ಮನೆ ಹತ್ರ ನೋಡಿದೆ, ನೀವು ಆಕೆನ ಚೆನ್ನಾಗಿ ನೋಡ್ಕೋತೀರಿ ಅನಿಸಿತ್ತು, ಅದಕ್ಕೆ ನಾನು ಊರ್ ಬಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆಗ ರಾಮ್, ಏನಾದ್ರೂ ಆಗ್ಲಿ ನೀವು ರತ್ನನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ತಾನೆ. ಆಗ ಟೀಚರ್, ಇವತ್ತು ರಾತ್ರಿ ನೀನು ನನಗೆ ನದಿ ಹತ್ರ ಸಿಗು, ನಿನಗೆ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಾನೆ. ರಾತ್ರಿ ಆದಾಗ ರಾಮ್ ನದಿ ಹತ್ರ ವೇಟ್ ಮಾಡ್ತಿರ್ತಾನೆ, ಆದ್ರೆ ಟೀಚರ್ ಅಲ್ಲಿ ಬರೋದಿಲ್ಲ. ಬೆಳಗ್ಗೆ ರಾಮ್ಗೆ ಪಟೇಲ್ ಸಿಗ್ತಾನೆ. ಇವರಿಬ್ಬರು ಕಾಡಲ್ಲಿ ನಡೆದು ಹೋಗ್ತಿದ್ದಾಗ ಅಲ್ಲಿ ಟೀಚರ್ ಸಿಗ್ತಾನೆ. ಈತ ಕೂಡ ತನ್ನ ಮೆಮೊರಿನ ಕಳ್ಕೊಂಡಿರ್ತಾನೆ. ಆಗ ಅವರು ಊರಿನ ಪದ್ಧತಿ ಪ್ರಕಾರ ರಿಚುವಲ್ಸ್ ಮಾಡಿ ಆತನನ್ನ ಗುಡಿಯೊಳಗೆ ಇಡ್ತಾರೆ. ರಾಮಕೃಷ್ಣ 25 ವರ್ಷಗಳ ಹಿಂದೆ ಗುಡಿಯಲ್ಲಿ ಆದ ಘಟನೆ ಬಗ್ಗೆ ರಿಪೋರ್ಟ್ ನೋಡ್ತಾನೆ. ಆದ್ರೆ ರಾಮ್ಗೆ ಮಳೆಯಿಂದ 25 ಜನ ಹೇಗೆ ಸತ್ರು ಅಂತ ಗೊತ್ತಾಗಲ್ಲ. ಪೊಲೀಸರಿಗೂ ಅದರ ಬಗ್ಗೆ ಗೊತ್ತಾಗಿರಲ್ಲ. ಊರಿನ ಜನರ ಪ್ರಕಾರ ಅದು ದೇವಿ ಶಾಪ ಆಗಿರುತ್ತೆ. ಆಗ ರಾಮ್ ರಾತ್ರಿ ಅದೇ ಕಾಡಿಗೆ ಹೋಗ್ತಾನೆ. ಆಗ ಅಲ್ಲಿ 4 ಜನ ಕಟ್ಟಿಗೆ ಕಡಿತಿರ್ತಾರೆ. ರಾಮ್ ಅವರ ಹತ್ರ ಮಾತಾಡಬೇಕು ಅಂತ ಹೋಗೋಷ್ಟರಲ್ಲಿ ಅವರು ಮೂರ್ಛೆ ಹೋಗ್ತಾರೆ. ಆದ್ರೆ ರಾಮ್ಗೆ ಏನೂ ಆಗಲ್ಲ. ಬೆಳಗ್ಗೆ ರಾಮ್ ಪಟೇಲ್ಗೆ, ಇವರು ನನ್ನ ಕಣ್ಣು ಮುಂದೆ ಮೂರ್ಛೆ ಹೋದ್ರು, ಆದ್ರೆ ನನಗೇನೂ ಆಗಿಲ್ಲ, ಅದು ಯಾಕೆ ಅಂತ ಅರ್ಥ ಆಗ್ಲಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಗುಡ್ಡದ ಮೇಲಿರೋ ಗುಡಿಗೆ ಹೋಗ್ತಾನೆ. ಇಲ್ಲಿ ಅದೇ ಹುಚ್ಚ ದೇವಯ್ಯ ಬರ್ತಾನೆ. ಈತ ರಾಮ್ಗೆ ಮೇಲಿಂದ ಯಾರೋ ಬರ್ತಿದ್ದಾರೆ ಅಂತ ಹೇಳ್ತಾನೆ. ಆದ್ರೆ ರಾಮ್ಗೆ ಏನು ಅರ್ಥವಾಗಲ್ಲ. ಈ ಕಡೆ ಊರಲ್ಲಿ ಪಂಚಾಯತ್ ಕರೆಯಲಾಗುತ್ತೆ. ಇಲ್ಲಿ ರಾಮ್ಗೆ, ನೀನು ಊರಿಗೆ ಹೊಸಬನು, ನಿನಗೆ ಊರಿನ ಪದ್ಧತಿ ಗೊತ್ತಿಲ್ಲ, ನೀನು ಯಾಕೆ ರಾತ್ರಿ ಆ ಕಾಡಿಗೆ ಹೋದೆ ಅಂತ ಹೇಳ್ತಾರೆ. ಆಗ ರಾಮ್, ನಾನು ಇಲ್ಲಿ ಮಿಸ್ಟ್ರಿನ ಸಾಲ್ವ್ ಮಾಡೋಕೆ ಬಂದಿದ್ದೀನಿ, ಯಾರೇನಂದ್ರು ನಾನು ಮಾತ್ರ ಇಲ್ಲಿ ಏನಾಗ್ತಾ ಇದೆ ಅಂತ ಕಂಡುಹಿಡಿತೀನಿ ಅಂತ ಹೇಳ್ತಾನೆ. ಆಗ ಯಾರೋ ರಾಮ್ಗೆ ಕಲ್ಲಿಂದ ಹೊಡಿತಾರೆ. ಅವನ ತಲೆಗೆ ಗಾಯವಾಗುತ್ತೆ. ಪಟೇಲ್ ರಾಮ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ರಘುಪತಿ ತನ್ನ ಮಗಳು ಲಕ್ಷ್ಮಿಗೆ, ನೀನು ರಾಮ್ ಜೊತೆ ತುಂಬಾ ಸುತ್ತಾಡ್ತಾ ಇದೀಯಾ, ಅವನು ಯಾರು ಏನು ಅಂತ ಗೊತ್ತಿಲ್ಲ, ನೀನು ರಾಜ ಮನೆತನದವಳು, ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಾನೆ. ಇಲ್ಲಿ ನಮಗೆ ಲಕ್ಷ್ಮಿ ತಾಯಿನ ತೋರಿಸ್ತಾರೆ. ಈಕೆ ವೀಲ್ ಚೇರ್ ಮೇಲೆ ಇರ್ತಾಳೆ. ಆದ್ರೆ ಲಕ್ಷ್ಮಿ ಏನು ಹೇಳದೆ ಅಲ್ಲಿಂದ ರಾಮ್ನ ಭೇಟಿ ಆಗೋಕೆ ಬರ್ತಾಳೆ. ಇಲ್ಲಿ ರಾಮ್ ಮತ್ತು ಲಕ್ಷ್ಮಿ ಬೆಂಕಿ ಹಚ್ಚಿ ಕೂತ್ಕೊಂಡಿರ್ತಾರೆ. ಇಲ್ಲಿ ರಾಮ್ ಲಕ್ಷ್ಮಿಗೆ, ಯಾರಾದ್ರೂ ತಮ್ಮ ನೆನಪಿನ ಶಕ್ತಿ ಹೇಗೆ ಕಳ್ಕೊತಾರೆ ಅಂತ ಕೇಳ್ತಾನೆ. ಆಗ ಲಕ್ಷ್ಮಿ, ಯಾರಾದ್ರೂ ತಲೆಗೆ ಗಟ್ಟಿಯಾಗಿ ಹೊಡೆದಾಗ ಅಥವಾ ಯಾವುದಾದ್ರೂ ಹಾರ್ಮ್ಫುಲ್ ಕೆಮಿಕಲ್ ನ ವಾಸನೆ ನೋಡಿದಾಗ ಹಾಗೆ ಆಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮ್, ಅದಕ್ಕೆ ಅವತ್ತು ರಾತ್ರಿ ನನಗೇನು ಆಗಿಲ್ಲ, ಏಕೆಂದ್ರೆ ನನಗೆ ಇನೋಮಿಯಾ ಇದೆ, ನನಗೆ ಯಾವುದರ ವಾಸನೆ ಬರೋದಿಲ್ಲ ಅಂತ ಹೇಳ್ತಾನೆ. ಇವರು ಮಾತನಾಡುತ್ತಿದ್ದಾಗ ಇವರಿಗೆ ಒಂದು ಮರದ ಹತ್ರ ಚಿಟ್ಟೆಗಳು ಕಾಣುತ್ತೆ. ಅವರು ಅಲ್ಲಿ ಹೋಗಿ ನೋಡಿದಾಗ ಲಕ್ಷ್ಮಿ ಮೂರ್ಛೆ ಹೋಗ್ತಾಳೆ. ರಾಮ್ ಆಕೆಯನ್ನು ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಿರ್ತಾನೆ. ಆಗ ಅಲ್ಲಿ ವೀರಣ್ಣ ಬರ್ತಾನೆ. ರಾಮ್ ವೀರಣ್ಣಗೆ ಲಕ್ಷ್ಮಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ವೀರಣ್ಣ, ಇದರ ಔಷಧಿ ಹಾಸ್ಪಿಟಲ್ ನಲ್ಲಿ ಸಿಗೋದಿಲ್ಲ, ಅದಕ್ಕೆ ನನ್ನ ಹತ್ರ ಔಷಧಿ ಇದೆ ಅಂತ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಈತ ಲಕ್ಷ್ಮಿಗೆ ಒಂದು ಇಂಜೆಕ್ಷನ್ ಕೊಡ್ತಾನೆ. ಇಲ್ಲಿ ರಾಮ್ ತನಗೆ ಹೊಡೆದ ಕಲ್ಲನ್ನ ನೋಡ್ತಾನೆ. ಆಗ ರಾಮ್, ಇದೆಲ್ಲ ಏನು ಅಂತ ಕೇಳ್ತಾನೆ. ಆಗ ವೀರಣ್ಣ ರಾಮ್ಗೆ ಹೊಡೆದು, ಇವತ್ತು ಪೌರ್ಣಿಮಾ ರಾತ್ರಿ, ಇವತ್ತು ಮರದಿಂದ ಬರೋ ವಾಸನೆಯಿಂದ ಪೂರ್ತಿ ಊರು ತಮ್ಮ ಮೆಮೊರಿ ಕಳ್ಕೊಂಡು ಹುಚ್ಚರಾಗ್ತಾರೆ ಅಂತ ಹೇಳ್ತಾನೆ. ವೀರಣ್ಣ ಅಲ್ಲಿಂದ ಹೋದ್ಮೇಲೆ ರಾಮ್ ಅಲ್ಲಿಂದ ತಪ್ಪಿಸಿಕೊಂಡು ಲಕ್ಷ್ಮಿನ ಕರ್ಕೊಂಡು ಊರೊಳಗೆ ಬರ್ತಾನೆ. ಇಲ್ಲಿ ಊರಿನ ಜನ ಹಿಪ್ನೋಟೈಸ್ ಆಗಿ ಒಂದು ಮರದ ಕಡೆ ಹೋಗ್ತಿರ್ತಾರೆ. ಆಗ ರಾಮ್ ಲಕ್ಷ್ಮಿನ ಒಂದು ಕಡೆ ಮಲಗಿಸಿ ಮರದ ಕಡೆ ಹೋಗ್ತಿರ್ತಾನೆ. ಆಗ ಅಲ್ಲಿ ವೀರಣ್ಣ ಬರ್ತಾನೆ. ಇಲ್ಲಿ ವೀರಣ್ಣ ಮತ್ತು ರಾಮ್ ಫೈಟ್ ಮಾಡ್ತಾರೆ. ಕೊನೆಗೆ ರಾಮ್ ವೀರಣ್ಣನ ಕಾರಲ್ಲಿ ಹಾಕಿ ಬೆಂಕಿ ಹಚ್ಚಿಬಿಡ್ತಾನೆ. ಕಾರ್ ಹೋಗಿ ಮರಕ್ಕೆ ಗುದ್ಕೊಳ್ಳುತ್ತೆ. ವೀರಣ್ಣ ಮತ್ತು ಮರ ಎರಡೂ ಸುಟ್ಟು ಹೋಗುತ್ತೆ. ಇದರಿಂದ ಜನ ಕೂಡ ನಾರ್ಮಲ್ ಆಗ್ತಾರೆ. ಮಾರನೇ ದಿನ ರಾಮ್ ರಾಜನ ಹತ್ರ ಬಂದು, ವೀರಣ್ಣ ಹತ್ರ ಔಷಧಿ ಇತ್ತು, ಆದ್ರೂ ಆತ ಊರಿನ ಜನರಿಗೆ ಕೊಡ್ತಿದ್ದಿಲ್ಲ, ಆದ್ರೆ ಆತ ಊರಿನ ಜನರನ್ನ ಹುಚ್ಚರನ್ನಾಗಿ ಮಾಡಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದ ಅಂತ ಹೇಳ್ತಾನೆ. ಆಗ ರಾಜ, ಅದು ಏನೇ ಇರ್ಲಿ, ಊರಿನ ಸಮಸ್ಯೆ ಆದ್ರೂ ಮುಗಿತಲ್ಲ ಅಂತ ಹೇಳ್ತಾನೆ. ಆಮೇಲೆ ರಾಮ್ ರಾಜನಿಗೆ ತನ್ನ ಮಗನ ಬಗ್ಗೆ ಕೇಳ್ತಾನೆ. ರಾಜ, ನನ್ನ ಮಗ 25 ವರ್ಷಗಳ ಹಿಂದೆ ಲಂಡನ್ ಇಂದ ಓದು ಮುಗಿಸಿ ಊರಿಗೆ ಬಂದ. ಇಲ್ಲಿ
ಆತ ಆದಿವಾಸಿ ಹೆಣ್ಣುಮಗಳ ಜೊತೆ ಮದುವೆ ಆದ. ಅವತ್ತು ನನ್ನ ಮಗ ಸಾಯ ಮುಂಚೆ ನನ್ನ ಕಿವಿಯಲ್ಲಿ ಕೋಟೆಯ ಪೂರ್ವ ದಿಕ್ಕಿಗೆ ಅಂತ ಹೇಳಿ ಸತ್ತು ಹೋದ. ನಾನು ಪೂರ್ವ ದಿಕ್ಕಿಗೆ ಒಂದು ಜಾಗ ಬಿಡದೆ ಎಲ್ಲ ಹುಡುಕಿಸಿದೆ, ಆದ್ರೆ ಏನೂ ಸಿಗ್ಲಿಲ್ಲ. ಆ ರಹಸ್ಯ ಅವನ ಜೊತೆ ಮಣ್ಣಾಯ್ತು. ಈಗ ಶ್ರೀಶೈಲಂ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಮ್ ರಾಜನ ಹಳೆ ಕೋಟೆಗೆ ಬರ್ತಾನೆ. ಇಲ್ಲಿ ರಾಮ್ಗೆ ಶಾಕ್ ಆಗುತ್ತೆ, ಏಕೆಂದ್ರೆ ರಾಮ್ಗೆ ಮಹಾದೇವ್ ಫೋಟೋ ಸಿಗುತ್ತೆ. ಆದ್ರೆ ಮಹಾದೇವ್ ಜೊತೆಗೆ ತನ್ನ ತಾಯಿ ಫೋಟೋನು ಇರುತ್ತೆ. ಅಂದ್ರೆ ರಾಮ್ ಮಹಾದೇವ್ ಮಗ ಆಗಿರ್ತಾನೆ. ರಾಮ್ ತನ್ನ ತಂದೆ ಫೋಟೋ ನೋಡಿರಲ್ಲ, ಏಕೆಂದ್ರೆ ಮಹಾದೇವ್ ಸತ್ತ ಮೇಲೆ ರಾಮ್ ತಾಯಿ ಹೈದರಾಬಾದ್ಗೆ ಹೋಗಿರ್ತಾಳೆ. ಈ ಕಡೆ ಪಟೇಲ್ ರಾಮ್ಗೆ ಸುಟ್ಟ ಮರದ ಹತ್ರ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಪಟೇಲ್ ರಾಮ್ಗೆ ನಮಗೆ ವೀರಣ್ಣ ಬಾಡಿ ಸಿಗ್ಲಿಲ್ಲ, ವೀರಣ್ಣ ಇನ್ನೂ ಬದುಕಿರಬಹುದು ಅಂತ ಹೇಳ್ತಾನೆ. ಆಗ ಅಲ್ಲಿ ಆದಿವಾಸಿ ಜನ ಬರ್ತಾರೆ. ಇವರ ಮುಖ್ಯಸ್ಥ ಪಶುಪತಿ ಇರ್ತಾನೆ. ಈತ ರಾಮ್ಗೆ ನೀನು ವ್ಯರ್ಥವಾಗಿ ಒಂದು ಮರದ ಪ್ರಾಣ ತೆಗೆದಿದ್ದೀಯಾ ಅಂತ ಹೇಳ್ತಾನೆ. ಆಗ ರಾಮ್ ಪಶುಪತಿ ಎದೆ ಮೇಲೆ ಒಂದು ಟ್ಯಾಟೂ ನೋಡ್ತಾನೆ. ಸೇಮ್ ಟ್ಯಾಟೂ ರಾಮ್ ಎದೆ ಮೇಲೆ ಕೂಡ ಇರುತ್ತೆ, ಆದ್ರೆ ಅದು ಅರ್ಧ ಇರುತ್ತೆ. ಅಲ್ಲಿಂದ ರಾಮ್ ಕೋಟೆಯ ಪೂರ್ವ ದಿಕ್ಕಿಗೆ ಹೋಗ್ತಾನೆ. ಇಲ್ಲಿ ಯಾರೋ ಅವನನ್ನ ಫಾಲೋ ಮಾಡ್ತಿರೋ ತರ ಅನಿಸುತ್ತೆ. ಆಗ ರಾಮ್ ಅವನನ್ನ ಹಿಡಿಯೋಕೆ ಓಡ್ತಾನೆ, ಆದ್ರೆ ಆತ ತಪ್ಪಿಸ್ಕೊತಾನೆ. ಆಗ ಅಲ್ಲಿ ಪಟೇಲ್ ಬರ್ತಾನೆ. ಇವರಿಬ್ಬರು ಆದಿವಾಸಿಯ ಲೀಡರ್ ಪಶುಪತಿ ಹತ್ರ ಹೋಗ್ತಾರೆ. ಪಶುಪತಿಗೆ ಮಹಾದೇವ್ ಬಗ್ಗೆ ಕೇಳ್ತಾರೆ. ಆಗ ಆತ, ಮಹಾದೇವ್ ನಮ್ಮ ಆದಿವಾಸಿ ಹೆಣ್ಣು ಮಗಳ ಜೊತೆ ಮದುವೆ ಆದ, ಆದ್ರೆ ಅವನು ನಮ್ಮ ಪದ್ಧತಿಗಳನ್ನು ಒಪ್ತಿರ್ಲಿಲ್ಲ, ಅದಕ್ಕೆ ದೇವ ಅವನಿಗೆ ಶಾಪ ಕೊಟ್ಲು ಅಂತ ಹೇಳ್ತಾನೆ. ಇವರು ಇಲ್ಲಿಂದ ಕಾಡಿಗೆ ಬರ್ತಾರೆ. ಇಲ್ಲಿ ಪಟೇಲ್ ರಾಮ್ಗೆ ನನಗೆ ಪಶುಪತಿ ಮತ್ತು ವೀರಣ್ಣ ನಡುವೆ ಏನೋ ಸಂಬಂಧ ಇದೆ ಅಂತ ಅನಿಸುತ್ತೆ, ಏಕೆಂದ್ರೆ ಯಾವ ರಾತ್ರಿ ವೀರಣ್ಣ ಎಲ್ಲರಿಗೆ ಹುಚ್ಚರಾಗುವಂತೆ ಮಾಡಿದ್ನು, ಅವತ್ತಿನ ರಾತ್ರಿ ಪಶುಪತಿ ಕೂಡ ಊರನ್ನ ಬಿಡೋದ್ರಲ್ಲಿದ್ದ ಅಂತ ಹೇಳ್ತಾನೆ. ಆಗ ರಾಮ್ಗೂ ಡೌಟ್ ಬಂದು ಅವನು ರಾಜನ ಹತ್ರ ಹೋಗ್ತಾನೆ. ಇಲ್ಲಿ ರಾಜನಿಗೆ ನನಗೆ ಮಹಾದೇವ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು, ಇದರಿಂದ ಮಿಸ್ಟ್ರಿ ಸಾಲ್ವ್ ಮಾಡೋಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ಆಗ ರಾಜ ಮಹಾದೇವ್ ಸ್ಟೋರಿನ ಹೇಳ್ತಾನೆ. ಕತೆ ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಮಹಾದೇವ್ ತನ್ನ ಓದು ಮುಗಿಸ್ಕೊಂಡು ಬರ್ತಾನೆ. ಮಹಾದೇವ್ಗೆ ತನ್ನ ತಂಗಿ ರಘುಪತಿನ ಲವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ಅವನು ಎಲ್ಲರನ್ನು ಒಪ್ಪಿಸಿ ಅವರಿಗೆ ಮದುವೆ ಮಾಡ್ತಾನೆ, ಏಕೆಂದ್ರೆ ರಘುಪತಿ ಬಡವನಾಗಿರ್ತಾನೆ. ಇನ್ನೊಂದು ಕಡೆ ಮಹಾದೇವ್ ಗೌರಿ ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾನೆ, ಆದ್ರೆ ಆಕೆ ಆದಿವಾಸಿ ಆಗಿದ್ದರಿಂದ ರಾಜ ಒಪ್ಪೋದಿಲ್ಲ. ಆಗ ಮಹಾದೇವ್ ಗೌರಿನ ಕರ್ಕೊಂಡು ಕಾಡಿಗೆ ಹೋಗಿ ಅಲ್ಲೇ ಮದುವೆ ಆಗ್ತಾನೆ. ಅವನು ಆಕೆ ಜೊತೆ ಕಾಡಲ್ಲೇ ಇರ್ತಾನೆ. ಸ್ವಲ್ಪ ಸಮಯ ಕಳೆದ ಮೇಲೆ ಅವರಿಗೆ ಒಂದು ಗಂಡು ಮಗು ಹುಟ್ಟುತ್ತೆ. ಅವನೇ ರಾಮಕೃಷ್ಣ. ತನ್ನ ಮಗನಿಗೆ ಮಗು ಹುಟ್ಟಿದ್ದನ್ನ ನೋಡಿ ರಾಜ ಮಹಾದೇವನ ತನ್ನ ಮನೆಗೆ ಕರ್ಕೋತಾನೆ. ಈ ಕಡೆ ಜಾತ್ರೆ ನಡೆಯೋ ದಿನ ಆದಿವಾಸಿ ಜನ ಮಹಾದೇವ್ ಮಗನ ಎದೆ ಮೇಲೆ ಹಚ್ಚ ಹಾಕ್ತಿರ್ತಾರೆ. ಆಗ ಮಹಾದೇವ್ ಅಲ್ಲಿಗೆ ಬಂದು ಸಣ್ಣ ಮಗುವಂತನು ನೋಡದೆ ಇದನ್ನ ಮಾಡ್ತಿದ್ದೀರಾ ಅಂತ ಅವನನ್ನ ತಗೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ರಾಮ್ ಎದೆ ಮೇಲೆ ಅರ್ಧ ಟ್ಯಾಟೂ ಇರುತ್ತೆ. ಆಗ ಪಶುಪತಿ, ಹೇ ತಾಯಿ, ಈ ಮೂರ್ಖನನ್ನ ಕ್ಷಮಿಸಿ ಬಿಡು ಅಂತ ಹೇಳ್ತಾನೆ. ರಾತ್ರಿ ಆದಾಗ ಗುಡಿಯಲ್ಲಿ 100ಕ್ಕೂ ಅಧಿಕ ಜನ ಸತ್ತು ಹೋಗ್ತಾರೆ. ಆಗ ರಾಜನಿಗೆ ಮಹಾದೇವ್ ಕೂಡ ಒಂದು ಕಡೆ ಸಿಗ್ತಾನೆ. ಅವನು ಸಾಯ ಮುಂಚೆ ಕೋಟೆಯ ಪೂರ್ವದ ಕಡೆ ಅಂತ ಹೇಳಿ ಸತ್ತೋಗ್ತಾನೆ. ಈ ಕಡೆ ರಘುಪತಿನ ತೋರಿಸ್ತಾರೆ. ರಘುಪತಿ ಆಸ್ತಿಗೋಸ್ಕರ ವಸುಧನ ಮದುವೆ ಆಗಿರ್ತಾನೆ. ವಸುಧ ಪ್ಯಾರಲೈಸ್ ಆಗೋಕೆ ರಘುಪತಿನೇ ಕಾರಣ ಆಗಿರ್ತಾನೆ. ಅವನಿಗೆ ಕೋಪ ಬಂದಾಗ ಅವನು ವಸುಧನ ಹೊಡ್ತಿರ್ತಾನೆ. ಇದನ್ನೆಲ್ಲ ಲಕ್ಷ್ಮಿ ನೋಡ್ಬಿಡ್ತಾಳೆ. ರಘುಪತಿ ಅಲ್ಲಿಂದ ಹಾಳು ಬಿದ್ದ ಗುಡಿಗೆ ಬರ್ತಾನೆ. ಇಲ್ಲಿ ವೀರಣ್ಣ ಮೊದಲೇ ಇರ್ತಾನೆ. ಈ ಕಡೆ ರಾಮ್ಗೆ ರಾಜ ಹೇಳಿದ ಮಾತು ನೆನಪಾಗುತ್ತೆ. ರಾಮ್ ರಾಜನಿಗೆ ಅವತ್ತು ಯಾರಾದ್ರೂ ಬದುಕಿ ಉಳಿದಿದ್ರಾ ಅಂತ ಕೇಳಿದಾಗ ರಾಜ ದೇವಯ್ಯ ಅಂತ ಹೇಳ್ತಾನೆ. ಆಗ ರಾಮ್ ದೇವಯ್ಯನ ಒಂದು ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಕರೆಂಟ್ ಶಾಕ್ ಕೊಡ್ತಾನೆ. 3-4 ಸಾರಿ ಶಾಕ್ ಕೊಟ್ಟಾಗ ದೇವಯ್ಯಗೆ ಎಲ್ಲ ನೆನಪಾಗುತ್ತೆ. ರಾಮ್ ಅವತ್ತು ಏನು ನಡೀತು ಅಂತ ಕೇಳ್ತಾನೆ. ಆಗ ದೇವಯ್ಯ, ಅವತ್ತು ನಾವು ಗುಡಿಯಲ್ಲಿದ್ವಿ, ಆಗ ಮಳೆ ಶುರು ಆಯ್ತು, ಆದ್ರೆ ಅದು ಮಾಮೂಲಿ ಮಳೆಯಲ್ಲ, ಎಲ್ಲರೂ ಸತ್ತು ಹೋದ್ರು. ಆದ್ರೆ ನಾನು ಗೌರಿ ಮತ್ತು ಮಹಾದೇವ್ ಮಗ ರಾಮ್ ಗುಡಿ ಒಳಗೆ ಇದ್ದದರಿಂದ ಬದುಕೊಂಡ್ವಿ, ಆದ್ರೆ ಆ ದೃಶ್ಯ ನೋಡಿ ನನಗೆ ಏನಾಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮ್ ತಾಯಿ ಮಳೆ ಅಂದ್ರೆ ಭಯ ಪಡ್ತಿರ್ತಾಳೆ. ದೇವಯ್ಯ ರಾಮ್ಗೆ ಗೌರಿ ಮತ್ತು ಮಹಾದೇವ್ ಮದುವೆ ಮುಂಚೆ ಪೂರ್ವ ದಿಕ್ಕಿನಲ್ಲಿರುವ ಗುಡಿಯಲ್ಲಿ ಭೇಟಿ ಆಗ್ತಿದ್ರು ಅಂತ ಹೇಳ್ತಾನೆ. ರಾಮ್ ಎನ್ಕ್ವೈರಿ ಮಾಡಕ್ಕೆ ಗುಡಿ ಒಳಗೆ ಹೋಗ್ತಾನೆ. ಇಲ್ಲಿ ಒಂದು ಕಲ್ಲಿನ ಮೇಲೆ ರಾಮ್ ಅಂತ ಬರೆದಿರುತ್ತೆ. ರಾಮ ಕಲ್ಲನ್ನು ಸರಿಸಿದಾಗ ಒಳಗಡೆ ಒಂದು ಬ್ಯಾಗ್ ಇರುತ್ತೆ. ರಾಮ ಬ್ಯಾಗ್ ಅನ್ನ ತಗೊಂಡು ರಾಜನ ಹತ್ರ ಬರ್ತಾನೆ. ಇದರಲ್ಲಿ ಒಂದು ಬುಕ್ ಇರುತ್ತೆ. ಬುಕ್ ಅಲ್ಲಿ ಯಾವುದೋ ಕೆಮಿಕಲ್ ಫಾರ್ಮುಲಾ ಬಗ್ಗೆ ಬರೆದಿರುತ್ತೆ. ರಾತ್ರಿ ಆದಾಗ ರಘುಪತಿ ಕಡೆಯವರು ಆ ಬ್ಯಾಗ್ ಗೋಸ್ಕರ ಬರ್ತಾರೆ. ಇಲ್ಲಿ ರಾಮ್ ಅವರನ್ನ ತಡೆಯೋ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಗಾಯವಾಗುತ್ತೆ. ಅವರು ಬ್ಯಾಗ್ ತಗೊಂಡು ಹೋಗ್ಬಿಡ್ತಾರೆ. ಮಾರನೇ ದಿನ ರಾಜ ಎಲ್ಲೋ ಕೆಲಸದ ಮೇಲೆ ಹೊರಗೆ ಹೋಗ್ತಾನೆ. ರಾಮ್ ಮನೆಯಲ್ಲಿ ಒಬ್ಬನೇ ಇದ್ದಾಗ ಈ ಬಾರಿ ರಘುಪತಿ ತನ್ನ ರೌಡಿಗಳನ್ನ ಕರ್ಕೊಂಡು ಬ್ಯಾಗ್ ಗೋಸ್ಕರ ಬರ್ತಾನೆ. ಏಕೆಂದ್ರೆ ರಾಮ್ ಆ ಬ್ಯಾಗ್ ಅಲ್ಲಿದ್ದ ಬುಕ್ ನ ಚೇಂಜ್ ಮಾಡಿರ್ತಾನೆ. ಇಲ್ಲಿ ರಘುಪತಿ ರಾಮ್ಗೆ ಆ ಬುಕ್ ಕೊಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅಲ್ಲಿ ರಾಜ ಬರ್ತಾನೆ. ಈತ ಗನ್ ಪಾಯಿಂಟ್ ನಲ್ಲಿ ರಘುಪತಿನ ತಗೋತಾನೆ. ಆಕ್ಚುಲಿ ರಘುಪತಿನ ರೆಡ್ ಹ್ಯಾಂಡ್ ಆಗಿ ಇಟ್ಕೋಬೇಕಂತ ರಾಜ ಮತ್ತು ರಾಮ್ ಪ್ಲಾನ್ ಮಾಡಿರ್ತಾರೆ. ಏಕೆಂದ್ರೆ ರಾಮ್ ತಾಯಿ ಫೋಟೋ ನೋಡಿ ರಾಜನಿಗೆ ರಾಮ್ ತನ್ನ ಮೊಮ್ಮಗ ಅಂತ ಗೊತ್ತಾಗಿರುತ್ತೆ. ರಾಜ ರಘುಪತಿಗೆ ಇದೆಲ್ಲ ಯಾಕೆ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ರಘು ಫ್ಲಾಶ್ ಬ್ಯಾಕ್ ನ ಹೇಳ್ತಾನೆ. ಸ್ಟೋರಿಯಿಂದ ಹಿಂದಕ್ಕೆ ಹೋಗುತ್ತೆ. ಮಹಾದೇವ್ ಲಂಡನ್ ಇಂದ ಬಂದಾಗ ರಘುಪತಿ ಮತ್ತು ಮಹಾದೇವ್ ಹೈದರಾಬಾದ್ ನ ನವಾಬ ಆದಮ್ ಖಾನ್ ಹೋಗಿ ಭೇಟಿ ಆಗ್ತಾರೆ. ಇಲ್ಲಿ ಮಹಾದೇವ್, ನಮ್ಮ ಊರಲ್ಲಿ ಮಳೆ ತುಂಬಾ ಕಡಿಮೆ ಆಗುತ್ತೆ, ಈ ಸಮಸ್ಯೆಯನ್ನು ಬಗೆಹರಿಸಲು ನಾನು ಲಂಡನ್ ನಲ್ಲಿದ್ದಾಗ ಒಂದು ರಿಸರ್ಚ್ ಮಾಡಿದೆ. ಅಲ್ಲಿ ನಾನು ಒಂದು ಕೆಮಿಕಲ್ ನ ಕಂಡುಹಿಡಿದಿದ್ದೀನಿ. ಆ ಕೆಮಿಕಲ್ ನ ನಾವು ಮೋಡದ ಮೇಲೆ ಹಾಕಿದ್ರೆ ಮಳೆ ಆಗುತ್ತೆ, ಆದ್ರೆ ಅದಕ್ಕೆ ನನಗೆ ನಿಮ್ಮ ಪ್ಲೇನ್ ಬೇಕು ಅಂತ ಹೇಳ್ತಾನೆ. ಮಹಾದೇವ್ ಮುಂದೆ ನವಾಬ ಒಪ್ಕೋತಾನೆ. ಆದ್ರೆ ಆಮೇಲೆ ಅವನು ರಘುಪತಿನ ಕರೆದು, ನೋಡು, ಮಳೆ ಬರೆಸಿದ್ರೆ ಮಹಾದೇವ್ ದೇವರಾಗ್ತಾನೆ, ಆದ್ರೆ ನಿನಗೇನು ಸಿಗುತ್ತೆ? ನೀನು ಆ ಫಾರ್ಮುಲಾನ ನನಗೆ ತಂದು ಕೊಟ್ರೆ ನಾನು ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ ಮತ್ತು ನಾನು ಪೊಲಿಟಿಕಲಿ ನಿನಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ ನವಾಬ ವೀರಣ್ಣನ ರಘುಪತಿಗೆ ಭೇಟಿ ಮಾಡಿಸ್ತಾನೆ. ಆಗ ಅಲ್ಲಿ ಊರಿನ ಒಬ್ಬ ವ್ಯಕ್ತಿ ಬಂದು ಊರಿನೊಳಗೆ ಬೆಂಕಿ ಹಚ್ಕೊಂಡಿದೆ ಅಂತ
ಹೇಳ್ತಾನೆ. ಇವರೆಲ್ಲ ಊರೊಳಗೆ ಹೋಗ್ತಾರೆ. ರಾಮ್ ಅಲ್ಲಿಂದ ಹೋದಾಗ ವೀರಣ್ಣ ರಘುಪತಿನ ಕರ್ಕೊಂಡು ಹೋಗ್ತಾನೆ. ಇನ್ನೊಂದು ಕಡೆ ನವಾಬ್ನ ತೋರಿಸ್ತಾರೆ. ಈತ ಪಾಕಿಸ್ತಾನದವರೊಂದಿಗೆ ಮಾತಾಡ್ತಿರ್ತಾನೆ. ಈತ ನಮ್ಮ ಸೈಂಟಿಸ್ಟ್ ವೀರಣ್ಣ ಒಂದು ಔಷಧಿನ ಕಂಡಿಡಿದಿದ್ದಾನೆ. ಅದನ್ನ ಮರದೊಳಗೆ ಇಂಜೆಕ್ಟ್ ಮಾಡಿದ್ರೆ ವಿಚಿತ್ರವಾದ ಸ್ಮೆಲ್ ಬಂದು ವಾಸನೆ ತಗೊಂಡವರೆಲ್ಲ ಹುಚ್ಚರಾಗ್ತಾರೆ. ಆ ಕೆಮಿಕಲ್ ನ ನಾವು ಬಾರ್ಡರ್ ನಲ್ಲಿ ಇಂಡಿಯನ್ ಆರ್ಮಿ ಮೇಲೆ ಟ್ರೈ ಮಾಡೋಣ ಅಂತ ಹೇಳ್ತಾನೆ. ಮತ್ತು ಆದಷ್ಟು ಬೇಗ ಮಳೆ ಬರಿಸುವ ಕೆಮಿಕಲ್ ಕೂಡ ನಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾನೆ. ಈ ಕಡೆ ರಾಮ್ ತನ್ನ ತಾಯಿ ಗೌರಿನ ಊರಲ್ಲಿ ಕರ್ಕೊಂಡು ಬರ್ತಾನೆ. ಇಲ್ಲಿ ಗೌರಿಗೆ ಮಹಾದೇವ್ ತೀರ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಗೌರಿ ತನ್ನ ಸ್ಟೋರಿನ ಹೇಳ್ತಾಳೆ. ಕತೆ ಹಿಂದಕ್ಕೆ ಹೋಗುತ್ತೆ. ನವಾಬ ಕಳಿಸಿದ ಸೈಂಟಿಸ್ಟ್ ವೀರಣ್ಣ ಮಹಾದೇವ್ ಹತ್ರ ಬರ್ತಾನೆ. ಈತ ಮಹಾದೇವ್ಗೆ ಹೆಲ್ಪ್ ಮಾಡ್ತಿರ್ತಾನೆ. ಆದ್ರೆ ಮಹಾದೇವ್ ವೀರಣ್ಣಗೆ ತನ್ನ ಮಳೆ ಬರಿಸೋ ಫಾರ್ಮುಲಾನ ಹೇಳಿರಲ್ಲ. ಮೋಡ ಬಿತ್ತನೆ ಮಾಡೋ ಡೇಟ್ ಬರುತ್ತೆ. ಆದ್ರೆ ಪ್ಲೇನ್ ಊರಿನ ಮೇಲೆ ಹೋಗದೆ ಗುಡಿ ಸೈಡ್ ಇಂದ ಹೋಗ್ತಿರುತ್ತೆ. ಆಗ ಮಹಾದೇವ್ ಯಾಕೆ ಆ ಕಡೆ ಹೋಗ್ತಾ ಇದೆ ಅಂತ ಕೇಳ್ತಾನೆ. ಆಗ ನವಾಬ, ಈಗ ಬರೀ ಮಳೆ ಆಗಲ್ಲ, ಆಸಿಡ್ ಮಳೆ ಆಗುತ್ತೆ. ನಾವು ನಿನ್ನ ಫಾರ್ಮುಲಾನ ಚೇಂಜ್ ಮಾಡಿದ್ದೀವಿ. ಊರಲ್ಲಿ ಆಸಿಡ್ ಮಳೆ ಆಗ್ಬಾರ್ದಂದ್ರೆ ನಮಗೆ ನಿನ್ನ ಒರಿಜಿನಲ್ ಫಾರ್ಮುಲಾ ಕೊಡು ಅಂತ ಹೇಳ್ತಾನೆ. ಮಹಾದೇವ್ ಅವರಿಂದ ತಪ್ಪಿಸಿಕೊಂಡು ಗುಡಿ ಹತ್ರ ಬರ್ತಾನೆ. ಆದ್ರೆ ಆಲ್ರೆಡಿ ಅಲ್ಲಿ ತುಂಬಾ ಜನ ಸತ್ತೋಗಿರ್ತಾರೆ. ಆದ್ರೆ ಗೌರಿ, ರಾಮ್ ಮತ್ತು ದೇವಯ್ಯ ಗುಡಿಯಲ್ಲಿದ್ದರಿಂದ ಅವರು ಬದುಕಿರ್ತಾರೆ. ಮಹಾದೇವ್ ಗೌರಿಗೆ ಎಲ್ಲ ಹೇಳಿ ಆಕೆಗೆ ದುಡ್ಡು ಕೊಟ್ಟು ನಾನು ಕರೆಯುವವರೆಗೂ ಊರಲ್ಲಿ ಬರಬೇಡ ಅಂತ ಅಲ್ಲಿಂದ ಕಳಿಸ್ಬಿಡ್ತಾನೆ. ಗೌರಿ ಅಲ್ಲಿಂದ ಹೋದ್ಮೇಲೆ ಅಲ್ಲಿ ರಘುಪತಿ ಬರ್ತಾನೆ. ಈತ ಮಹಾದೇವ್ಗೆ ಹೊಡಿತಾನೆ. ಮಹಾದೇವ್ ಸಾಯೋದ್ರಲ್ಲಿರ್ತಾನೆ. ಆಗ ಅಲ್ಲಿ ರಾಜ ಬರ್ತಾನೆ. ಮಹಾದೇವ್ ರಾಜನಿಗೆ ಗುಡಿಯ ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳಿ ಸತ್ತೋಗ್ತಾನೆ. ಅಂದರೆ ಮಹಾದೇವ್ ಗುಡಿಯ ಹಿಂದುಗಡೆ ಫಾರ್ಮುಲಾ ಬಚ್ಚಿಟ್ಟಿದ್ದೀನಿ ಅಂತ ಹೇಳೋಕೆ ಹೋಗಿರ್ತಾನೆ. ಆದ್ರೆ ಹೇಳೋದ್ರಲ್ಲಿ ಮಹಾದೇವ್ ಸತ್ತು ಹೋಗ್ತಾನೆ. ಆಗ ರಾಮ್ ರಾಜನಿಗೆ ಗುಡಿಯಲ್ಲಿ ಪೂಜೆ ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾನೆ. ಪೂಜೆ ಸ್ಟಾರ್ಟ್ ಆದಾಗ ಅಲ್ಲಿ ನವಾಬ್ ತನ್ನ ಜನರ ಜೊತೆ ಬರ್ತಾನೆ. ಈತ ರಾಮ್ಗೆ ನೀನು ನಮಗೆ ಫಾರ್ಮುಲಾ ಕೊಡು, ಇಲ್ಲಾಂದ್ರೆ ಇಲ್ಲಿದ್ದವರು ಯಾರು ಉಳಿಯಲ್ಲ ಅಂತ ಹೇಳ್ತಾನೆ. ಆಗ ರಾಮ್ ಫಾರ್ಮುಲಾ ಮೂರ್ತಿ ಕೆಳಗೆ ಇದೆ ಅಂತ ಹೇಳ್ತಾನೆ. ಆಗ ವೀರಣ್ಣ ಮೂರ್ತಿ ಕೆಳಗೆ ತೋಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಟೈಮ್ ನೋಡಿ ರಾಮ್ ಗುಡಿ ಬಾಗಿಲನ್ನ ಮುಚ್ಚುತ್ತಾನೆ. ಏಕೆಂದರೆ ಮೂರ್ತಿ ಕೆಳಗೆ ಹುಚ್ಚರನ್ನಾಗಿಸೋ ಕೆಮಿಕಲ್ ಇರುತ್ತೆ. ಅದರ ವಾಸನೆಗೆ ಅಲ್ಲಿದ್ದ ನವಾಬ ಮತ್ತು ಅವನ ಕಡೆಯವರು ಹುಚ್ಚರಾಗ್ತಾರೆ. ಆಮೇಲೆ ರಾಮ್ ಗುಡಿಯಲ್ಲಿದ್ದ ಜನರಿಗೆ ಆಂಟಿಡೋಟ್ ಕೊಡ್ತಾನೆ. ಈಗ ಎಲ್ಲರೂ ನಾರ್ಮಲ್ ಆಗ್ತಾರೆ. ಪೊಲೀಸರು ಆದಮ್ ಖಾನ್ ಮತ್ತು ರಘುಪತಿನ ಅರೆಸ್ಟ್ ಮಾಡ್ತಾರೆ. ಸೀನಿಲಿಂದ ಸ್ವಲ್ಪ ದಿನ ಆದ್ಮೇಲೆ ಶಿಫ್ಟ್ ಆಗುತ್ತೆ. ರಾಮ್ ತನ್ನ ಒಂದು ಡಿಟೆಕ್ಟಿವ್ ಏಜೆನ್ಸಿನ ಸ್ಟಾರ್ಟ್ ಮಾಡಿರ್ತಾನೆ. ಪಟೇಲ ಪೊಲೀಸ್ ಜಾಬ್ ಬಿಟ್ಟು ರಾಮ್ ಜೊತೆ ಸೇರ್ಕೋತಾನೆ. ಆಗ ರಾಮ್ಗೆ ಸೆಂಟ್ರಲ್ ನಿಂದ ಒಂದು ಕಾಲ್ ಬರುತ್ತೆ. ಅವರು ನೀನು ಪಾಕಿಸ್ತಾನದ ಪ್ಲಾನ್ ಫೇಲ್ ಮಾಡಿದ್ದೀಯಾ, ಅದಕ್ಕೆ ಅವರು ನಿನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಿದ್ದಾರೆ. ನೀನು ಆದಷ್ಟು ಬೇಗ ದೆಹಲಿಗೆ ಬಾ ಅಂತ ಹೇಳ್ತಾರೆ. ರಾಮ್ ದೆಹಲಿಗೆ ಹೋಗೋಕೆ ರೆಡಿ ಆಗ್ತಾನೆ. ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.